ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಶಾಸಕರ ಅಭಿಮಾನಿಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಫ್ಲೆಕ್ಸ್ಗಳನ್ನು ಹುಟ್ಟುಹಬ್ಬದ ಹೆಸರಲ್ಲಿ ಫ್ಲೆಕ್ಸ್ಗಳನ್ನು ಹಾಕ್ಕೊಳ್ತಾ ಇರೋದು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಆಚರಣೆ ಮಾಡಿದರೆ ಒಳ್ಳೆಯದು. ಒಂದು ಯಾವುದೇ ಪರವಾನಿಗೆ ಇಲ್ಲದೇನೆ, ಮಹಾನಗರ ಪಾಲಿಕೆಯಲ್ಲಿ ಪರವಾನಿಗೆ ಇಲ್ಲದೇನೆ, ಶುಲ್ಕವನ್ನು ಕಟ್ಟದೇನೆ ಮತ್ತು ಮಹಾನಗರ ಪಾಲಿಕೆಯ ಶುಲ್ಕವನ್ನು ಒಂದು ಸಾರ್ವಜನಿಕವಾಗಿ ಲಾಸ್ ಮಾಡಿ ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು, ಬೋರ್ಡ್ಗಳನ್ನು ಅಳವಡಿಕೆ ಮಾಡಿಕೊಳ್ತಾ ಇರುವಂಥದ್ದು ಇದು ಮಹಾನಗರ ಪಾಲಿಕೆಯ ಕಾನೂನು ವ್ಯಾಪ್ತಿಯ, ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ಳುವಂಥ ಕಾರ್ಯಕ್ರಮಗಳು ಯಾವ ಪಕ್ಷಕ್ಕೂ ಇದು ಒಳ್ಳೆಯದಲ್ಲ. ಇದು ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇವರು ಕೆಲವು ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ವಾಲ್ಮೀಕಿ ಜಯಂತಿ ದಿನ ನಡೆಯುವಂಥ ಕಾರ್ಯಕ್ರಮಕ್ಕೆ ಹೇಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಜೆ ಕಾರ್ಯಕ್ರಮ ಆದರೆ ಬೆಳಿಗ್ಗೆ ರಾತ್ರಿನೇ ನೀವು ತೆರವು ಮಾಡ್ರಿ ಅಂತ ಹೇಳುವಂಥ, ಬಂಟಿಂಗ್ಸ್ ತೆಗಿರಿ ಅಂತಂತೇಳಿ ಹೇಳುವಂಥ ರೀತಿ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಂಡಲದ ಕಾರ್ಯಕರ್ತರ ಮೇಲೆ, ಪದಾಧಿಕಾರಿಗಳ ಮೇಲೆ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ. ಯಾವುದನ್ನ ತಗೊಳ್ಬೇಕು, ಯಾವುದನ್ನ ತಗೊಳ್ಬಾರ್ದು ಅನ್ನೋದು ಒಂದು ಭಾಗ. ಎರಡನೇದು ಪರವಾನಿಗೆ ತಗೊಳ್ಬೇಕು, ಶುಲ್ಕ ಕಟ್ಟಬೇಕು ಅನ್ನೋದು. ಮೂರನೇದು ಏನಂತ ಹೇಳಿದ್ರೆ, ಯಾವುದೇ ಅನುಮತಿ ಇಲ್ಲದೇನೆ ರಸ್ತೆಗಳನ್ನ, ಡಾಂಬರ್ ಹಾಕಿರುವಂತ ರಸ್ತೆಗಳನ್ನ, ಕುಣಿಗಳನ್ನ ತೆಗಿತಾ ಇದ್ದಾರೆ. ಮೋಕಾ ರೋಡ್ ಇಂದ ಹಿಡಿದು ಮೋತಿ ಸರ್ಕಲ್ ಮತ್ತು ದುರ್ಗಮುನಿ ಸರ್ಕಲ್ ಮತ್ತು SP ಸರ್ಕಲ್ ತನಕ ಅನೇಕ ಗುಂಡಿಗಳನ್ನ ತೋಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಗುಂಡಿಗಳನ್ನ ಮುಚ್ಚೋ ಯೋಗ್ಯತೆ ಇಲ್ಲದಂತ ಸರ್ಕಾರಕ್ಕೆ ಗುಂಡಿಗಳನ್ನ ತೆಗಿತಾ ಇದ್ದಾರೆ. ಇದಕ್ಕೆ PW ಲೋಕೋಪಯೋಗಿ ಇಲಾಖೆಯ ಅನುಮತಿ ಕೂಡ ತಗೊಂಡಿಲ್ಲ. ಆದ್ರೆ ಇಲಾಖೆಯವರು ಎಲ್ಲರೂ ಕೂಡ, ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ ಮತ್ತು PWD ಲೋಕೋಪಯೋಗಿ ಇಲಾಖೆ ಇವತ್ತು ಕಣ್ಣು ಮುಚ್ಚಿಕೊಂಡು ಕೂತಿರುವಂತದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪ್ರತಿ ವರ್ಷ 18,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ನಾವು ಅದನ್ನು ಈ ಸದ್ಯ ಅನ್ವಯ ಆಗ್ಲಿಕ್ಕಿಲ್ಲ, ಈಗ ಆಗೋದಿಲ್ಲ. ಯಾಕಂದ್ರೆ ಬಜೆಟ್ ಪ್ರೊವೈಡ್ ಮಾಡ್ಕೋಬೇಕಲ್ಲ. ದಿಢೀರ್ನೆ 18,000 ಹೆಂಗೆ ತಗೊಂಡ್ತಾರೆ? ಪ್ರೊವೈಡ್ ಮಾಡ್ತೀವಿ, 18,000 ಕೋಟಿ ಕೊಡ್ತೀವಿ. ಪ್ರೊಸೆಸ್ದಲ್ಲಿದೆ, ಮಾಡ್ತೀವಿ. ಈ ಪ್ರೊಸೆಸ್ ಹಂತದಲ್ಲಿದೆ, 100% ಮಾಡ್ತೀವಿ. ನನಗೆ ಈ ಖಾತೆಯನ್ನು ಕೊಟ್ಟಿದ್ದಾರೆ. ಇವಾಗ ರೀಶಫಲ್ ಆದರೆ ಡೆವಲಪ್ಮೆಂಟ್ ಮಾಡಕ್ಕೆ ಕೊಟ್ಟರೆ ನನಗೆ ಅನುಕೂಲ ಅಂತಕ್ಕಂಥ ಭಾವನೆ ಇದೆ. ನನ್ನ ನಾಯಕರಿಗೆ ನಾನು ತಿಳಿಸ್ತಿದ್ದೀನಿ. ಇನ್ನೂ ಅದು ಪ್ರೊಸೆಸ್ ಸ್ಟಾರ್ಟೇ ಆಗಿಲ್ಲ. ಸ್ಟಾರ್ಟ್ ಆದ ದಿವಸ ನಾನು ತಿಳಿಸ್ತೀನಿ. ಡೆಫಿನೆಟ್ಲಿ ನನಗೆ ಅಭಿವೃದ್ಧಿ ಪರವಾದ ಒಂದು ಖಾತೆ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಸರ್ಕಾರ ಯಾವತ್ತೂ
ಒಂದು ಪ್ರಾಜೆಕ್ಟ್ಗಳನ್ನ ಹಾಕೊಂಡಾಗ ಆ ಸರ್ಕಾರ ಈ ಸರ್ಕಾರ ಬರೋದಿಲ್ಲ. ನಾವು ಪ್ರತಿ ವರ್ಷ 18,000 ಕೊಡೋ ಕೆಲಸ ನಾವು ಮಾಡ್ತೇವೆ. ಮುಂದೆ ನಾವೇ ಬಂದು ಅವನು 2 ವರ್ಷದ ಕೊಡ್ತೀವಿ ಅಂತಕ್ಕಂಥ ಕಾನ್ಫಿಡೆಂಟಲ್ಲಿ ನಾವು ಅದೀವಿ. ಜನರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಅದೀವಿ. ಯೋಜನೆಗಳು ಎಷ್ಟೋ ವರ್ಷಗಳಿಂದ ಬಿದ್ದಂಥ ಯೋಜನೆಗಳು ಹೇಳಿದ್ದೆಲ್ಲನೂ ಎಲ್ಲರೂ ಮಾಡೋಕ್ಕಾಗಿಲ್ಲ. ನಾವು ಮಾಡಲಿಕ್ಕೆ ನಮ್ಮ ಪ್ರಯತ್ನ, ನಮ್ಮ ಕೆಲಸ ನಾವು ಪ್ರಾರಂಭ ಮಾಡಿದ್ವಿ. ಯಾರ್ಯಾರು ಏನೇನು ಹೇಳಿದ್ದಾರೆ ಅದನ್ನೆಲ್ಲರೂ ಮಾಡೋಕ್ಕಾಯ್ತಾ? ಸರ್ಕಾರ ಇದ್ದಾಗ ತಾನೇ ಗೇಟ್ ಹಾಕಿದ್ದು. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಾವು ಈ ಮುಳುಗಡೆ ಆಗ್ತಕ್ಕಂಥ ಎಲ್ಲರಿಗೂ ಕೊಟ್ಟು ಗೇಟ್ ಹಾಕ್ತಕ್ಕಂಥದ್ದು. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದು SM ಕೃಷ್ಣ ಇದ್ದಾಗ. ಅದ ನಂತರ ಯಾರು ಏನೇನು ಮಾಡಿದ್ರು ನಾವು ಹೇಳಿದ್ವಿ. ಒಂದು ಕಡೆ ಏರುಪೇರು ಆಗಿರ್ಬೋದು, ಮತ್ತೆ ಇವತ್ತು ನಾವು ಮುಳುಗಡೆ ಇವರು ನಾವು ದುಡ್ಡು ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ. ತಡವಾಗಿರ್ಬೋದು, ಕೆಲವು ಏನೂ ಮಾಡಲಾರ್ದಂಥ ಸರ್ಕಾರಗಳು ಅದಾವೆ. ಟೈಮ್ದಲ್ಲಿ ಯಾವ್ಯಾವ ಎಂದು ಉಳ್ದೈತೆ ಅನ್ನೋದು ಸ್ವಲ್ಪ ಕಲ್ತ್ಬಿಟ್ರೆ, ಯಾರ್ಯಾರಿದ್ದಾಗ ಏನೇನು ಆಯ್ತು ಅನ್ನೋದು ಜನತೆಗೆ ತಿಳಿಸಿದ್ರೆ ಇನ್ನೂ ಉತ್ತಮ. ಜನತೆಗಳ ಕೆಲಸಗಳು ಏನು, ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ತಾವು ತಿಳಿಸಿದ್ರೆ ಅಂದ್ರೆ ಇನ್ನೂ ಜನತೆಗೆ ಸ್ವಲ್ಪ ಭಾಳ ಸ್ಪಷ್ಟವಾದ ಚಿತ್ರ ಗೊತ್ತಾಗುತ್ತೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.